ಕ್ಯಾಶ್ ಮಾತ್ರನಾ ಅಣ್ಣ? ಎಮರ್ಜೆನ್ಸಿ ಅಣ್ಣ, ಪೆಟ್ರೋಲ್ ಇಲ್ಲ. ತಳ್ಕೊಂಡು ಹೋಗೋಕ್ಕಾಗಲ್ಲ. ಎದ್ದ ಅಲ್ಲಿ ನೋಡ್ಕೊಳ್ಳಿ. ಸೊ ಅಂದರೆ ತೆಗೆದು ನೋಡ್ಕೊಂಬಿಡಿ. ನಿಮ್ಮಿಂದಲೇ ನಾವು ಜಾಸ್ತಿ ಅಂದರೆ ಇಲ್ಲಿಗೆ ಬಂದು ಈ ಕೆಲಸ ಮಾಡ್ತಾ ಇರೋದೆ ನಿಮ್ಮನ್ನು ನೋಡಿಕೊಂಡು. ಯಾಕಂದ್ರೆ ನಾನು ನಿಮ್ಮ ವಿಡಿಯೋ ಹತ್ತತ್ರ ಒಂದು 6 ತಿಂಗಳಿಂದ ನಾನು ಕೆಲಸ ಮಾಡ್ತಾ ಇರೋದು ಆವಾಗಿಂದ. ನಿಮ್ಮನ್ನು ನೋಡಿಕೊಂಡೆ, ನಿಮ್ಮ ಇನ್ಸ್ಪಿರೇಷನ್ ನಮ್ಗೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಅವರು. ಕೊಟ್ಟಿದ್ದೀವಿ. ಒಂದು ಸೆಕೆಂಡು ಹೇಳಿ, ಒಂದು ಡೆಲಿವರಿ ಯಾವುದಾದ್ರು. ಡೆಲಿವರಿ ಬಾಯ್ಸ್ಗಳಂದ್ರೆ ಯಾವುದೇ ಗತಿ ಇರಲಾರ್ದೆ, ಎಜುಕೇಷನ್ ಇರಲಾರ್ದೆ ಈ ಫೀಲ್ಡಿಗೆ ಬಂದಿರಲ್ಲ. ಅವರು ಅನ್ಕೊಂಡಿರೋ ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಫೀಲ್ಡಿಗೆ ಬಂದಿರೋದು. ಯಾವುದೇ ವ್ಯಕ್ತಿನ, ಯಾವುದೇ ವ್ಯಕ್ತಿ ವಿಚಾರಗಳನ್ನ, ಯಾವುದೇ ಕೆಲಸದನ್ನ ಕೀಳಾಗಿ ನೋಡಬೇಡ್ರಿ, ತಿಳ್ಕೊರಿ. ವೆಲ್ಕಮ್ ಟು ನಮ್ಮ ನ್ಯೂಷನಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಹ್ಯಾಂಡಲ್ ಬಾರು ಗಾಡಿ ಫುಲ್ಲು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸೊ ಇವಾಗ ನನ್ನ ಕೈಯಲ್ಲಿರುವಂಥ ಗಾಡಿ ಬಂದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ನನ್ನ ಹೊಸ ಗಾಡಿ ಎಕ್ಸ್ಪಲ್ಸ್ 210 ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫೈನಲಿ ನನ್ನ ಡ್ರೀಮ್ ಬೈಕ್ನ ತಗೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದ್ರದ್ದು ಅಪ್ಡೇಟ್ ಅಷ್ಟು ನಾನು ಕೊಟ್ಟಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದೆ, ಯೂಟ್ಯೂಬಲ್ಲಿ ಅಷ್ಟು ಕೊಟ್ಟಿರಲಿಲ್ಲ. ಯಾಕಂತಂದರೆ ವ್ಲಾಗ್ಸ್ ಮಾಡ್ತಿರಲಿಲ್ಲ ಸರಿಯಾಗಿ. ಒಂಚೂರು ಮೈಂಡ್ ಡಿಸ್ಟರ್ಬೆನ್ಸಲ್ಲಿದ್ದೆ. ಸೊ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋಸ್ನ ಯೂಟ್ಯೂಬಲ್ಲಿ ಮಾಡಿರಲಿಲ್ಲ. ಫೈನಲಿ ನಾನು ಡ್ರೀಮ್ ಬೈಕ್ನ ತಗೊಂಡಿದ್ದೀನಿ. ಸೊ ಇದೆಲ್ಲ ಓಪನ್ ಅಪ್ ಆಗಿ ಹೇಳ್ತಿದ್ದೀನಿ. ಈ ಗಾಡಿ ಆಗಲಿ, ನಾನಾಗಲಿ, ಏನೇ ಆಗಲಿ, ನಾನು ಇಲ್ಲಿವರೆಗೂ ಇದ್ದೀನಿ ಅಂತಂದರೆ ಅದಕ್ಕೆ ಕಂಪಲ್ಸರಿ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕಾರಣನೇ, ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬ ನನ್ನ ಫಾಲೋವರ್ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸೇ ಕಾರಣ. ಅವರಿಂದನೇ ನಾನು ಇಲ್ಲಿವರೆಗೂ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇನ್ಮೇಲೆ ಪ್ರತಿದಿನ ವ್ಲಾಗ್ಸ್ ಆ್ಯಂಡ್ ವೀಡಿಯೋಸ್ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಅಂತ ನನಗೆ ಬೇಕು ಅಂತ ಹೇಳ್ತಾ, ಆ್ಯಂಡ್ ಈ ಗಾಡಿ ತುಂಬ ಜನ ನನಗೆ ಕೇಳ್ತಿದ್ರಿ ಹೆಂಗೆ ತಗೊಂಡ್ರಿ ಅಂತ. ಸೊ ನಿಜ ಹೇಳ್ಬೇಕಂತಂದರೆ ಈ ಡೆಲಿವರಿ ಜಾಬ್ ಕೆಲಸ ಮಾಡಿಕೊಂಡೇ ತಗೊಂಡಿರೋದು, ಅದರಲ್ಲಿ ಸೇವ್ ಮಾಡ್ಕೊಂಡಿರೋಂಥ ದುಡ್ಡಲ್ಲೇ ತಗೊಂಡಿರೋದು. ಒಂದಷ್ಟು ಜನ ಅಂತಾರೆ ಡೆಲಿವರಿ ಜಾಬು ಲೈಫ್ ಇಲ್ಲ ಅಂತ. ಹೌದು, ಒಪ್ಕೊತೀನಿ, ನಾನು ಡೆಲಿವರಿ ಜಾಬಲ್ಲಿ ಲೈಫ್ ಇಲ್ಲ, ಬಟ್ ಆದರೆ ಫ್ಯೂಚರ್ ಐತೆ. ಅಂದರೆ ದುಡ್ಡು ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಲೈಫು ಫ್ಯೂಚರ್ ಎರಡು ಒಂದೇ ಅಂತ ಒಂದು ಜನ ಆಗ್ಬೋದು ಕಮೆಂಟು. ಅದಕ್ಕೂ ನಾನು ಹೇಳ್ತೀನಿ ನೋಡಿ, ಏನು ಗೊತ್ತಾ, ಈ ಡೆಲಿವರಿ ಜಾಬ್ನ ಪರ್ಮನೆಂಟಾಗಿ ಮಾಡ್ತೀನಿ ಅನ್ನೋನು ಮುಟ್ಟಲ್ಲ. ಆ ರೀತಿ ಡಿಸೈಡ್ ಮಾಡಿದಿರಾ ಇರೋಷ್ಟು ದಿವಸ, ಓಕೆನಾ, ಇದರಲ್ಲಿ ಒಂದು 5 ಇಯರ್ಸ್ ಅಥವಾ 4 ಇಯರ್ಸ್, ಒಂದು 10 ಇಯರ್ಸ್ವರೆಗೂ ಅರ್ನ್ ಮಾಡಿ ಒಂದಷ್ಟು ಅಮೌಂಟ್ನ ಸೇವ್ ಮಾಡಿ ಅದನ್ನು ನಾನು ಲೈಫ್ಗೆ ಅಂತ ಬಿಸ್ನೆಸ್ಗೋ ಇಲ್ಲ ಒಂದು ಮನೆ ಕಟ್ಟೋದಕ್ಕೋ ಒಂದು ಇದಕ್ಕೋ ಹಾಕ್ಕೊಂಡು ಲೈಫ್ನ ಮುಂದಕ್ಕೆ ಸೆಕ್ಯೂರ್ ಮಾಡ್ಕೊಬೇಕಷ್ಟೇ. ಇಲ್ಲಿ ನೀವು ಲೈಫ್ ಲಾಂಗ್ ಈ ಕೆಲಸ ಮಾಡೋಕ್ಕಾಗಲ್ಲ. ಒಂದು 5 ಇಯರ್ಸ್ ಮಾಡಿ ಒಂದು ಒಳ್ಳೆ ದುಡ್ಡನ್ನ ಮಾಡಿಕೊಂಡು ಆ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ನ ಮಾಡಿ. ಸೊ ಈಗ ನೀವು ಅನ್ಬೋದು ನನ್ನ, ನೀವು ಎಲ್ಲೆಲ್ಲಪ್ಪ ಇನ್ವೆಸ್ಟ್ ಮಾಡಿದೆ, ಏನೇನು ಮಾಡಿದೆ ಅಂತ. ಗುರು, ನಾನು ಆನೆಸ್ಟಾಗಿ ಹೇಳ್ತೀನಿ, ನಾನು ಇನ್ವೆಸ್ಟ್ ಮಾಡದೇ ಇರ್ಬೋದು, ಬಟ್ ಆದರೆ ನನ್ನ ಕೈಲಾದಷ್ಟು ನಾನು ಸೇವ್ನ ಮಾಡಿದ್ದೀನಿ. ಆ್ಯಂಡ್ ನನ್ನಿಂದ ನಾನು ಮಾಡೋ ವೀಡಿಯೋಸಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ಸೊ ಅದು ಖುಷಿ ನನಗೆ ಸಾಕು. ಸೊ ಇನ್ನೊಂದೇನಂತಂದರೆ, ಒಂದಷ್ಟು ಜನ ಕೇಳ್ತಿದ್ರಿ ನನ್ನ ಕರಿಯ ಗಾಡಿ, ಅಂದರೆ ನಾನು ಇದಕ್ಕಿಂತ ಮುಂಚೆ ನಾನು ಡೆಲಿವರಿ ಜಾಬ್ನ ಸ್ಟಾರ್ಟ್ ಮಾಡಿದ್ದೆ ನನ್ನ ಕರಿಯ ಡಿಯೋ ಗಾಡಿಯಲ್ಲಿ. ಆ ಗಾಡಿ ಏನಾಯಿತು ಅಂತ ಒಂದಷ್ಟು ಜನ ಕೇಳ್ತಿದ್ರಿ. ಆ ಗಾಡಿನ ಬಂದು ನನ್ನ ಫ್ರೆಂಡ್ಗೆ ಸೇಲ್ ಮಾಡಿದ್ದೆ. ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ಬ್ಯಾಡ್ ಟೈಮಲ್ಲಿ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಬಂದಿತ್ತು. ಆ ಪರಿಸ್ಥಿತಿಯಲ್ಲಿ ನನಗೆ ದುಡ್ಡಿನ ಅವಶ್ಯಕತೆಗೆ ನಾನು ನನ್ನ ಕರಿಯರ್ನ ಸೇಲ್ ಮಾಡ್ಕೊಂಡೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಕೆರಿಯರ್ನ ಬಿಲ್ಡ್ ಮಾಡಿದ್ದಂಥ ಗಾಡಿ ಅದು. ಬಟ್ ತಗೊಂತೀನಿ, ಒಂದಲ್ಲ ಒಂದು ದಿವಸ ಆ ಗಾಡಿನ ತಗೊಂತೀನಿ, ಬಟ್ ಒಂಚೂರು ಟೈಮ್ ಬೇಕಷ್ಟೇ, ಮತ್ತೆ ಬೈ ಮಾಡ್ತೀನಿ ಅದನ್ನು. ಸೊ ಸುಮ್ಮನೆ ಮನೆ ಹತ್ರ ಆದರೂ ನಿಲ್ಸ್ಕೊತೀನಿ. ಯಾಕಂತಂದರೆ ಹೇಳ್ತಿದ್ದೀನಲ್ವ, ನಾನು ಇಲ್ಲಿದ್ದೀನಿ ಅಂತಂದರೆ ಆ ಗಾಡಿ ಕೂಡ ಒನ್ ಆಫ್ ದ ರೀಸನ್. ಯಾಕಂದರೆ ಹತ್ತತ್ರ 2 ಲಕ್ಷ ಕಿಲೋಮೀಟ್ರನ್ನ ಓಡಿಸಿದ್ದೀನಿ ಗುರು ಆ ಗಾಡಿಯಲ್ಲಿ, ಬರೀ ಡೆಲಿವರಿ ಜಾಬ್ಗೆ ಅಂತಲೇ. ಸೊ ಅಷ್ಟು ಈಸಿ ಅಲ್ಲ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ನಾನು ಇವತ್ತಿನ ದಿನ ಈ ಪ್ಲೇಸಲ್ಲಿದ್ದೀನಿ. ಆ್ಯಂಡ್ ನನ್ನನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗೋದು ನಿಮ್ಮ ಕೈಯಲ್ಲೇ ಇದೆ. ಆ್ಯಂಡ್ ನಾನೇನಾದರೂ ತಪ್ಪು ಮಾಡ್ತಿದ್ರೆ ಅಥವಾ ನಾನೇನಾದರೂ ನನ್ನಿಂದ ನಿಮಗೆ ಏನಾದರೂ ತೊಂದರೆ ಆಗ್ತಿದ್ರೆ, ಬ್ರದರ್ ನೀವು ಇದು ಮಾಡ್ತಿರೋದು ತಪ್ಪು ಅಂತ ಖಂಡಿತವಾಗ್ಲೂ ನನಗೆ ಹೇಳಿ, ನಾನು ಸರಿಪಡಿಸ್ಕೊತೀನಿ. ಅದನ್ನು ಬಿಟ್ಟು ಒಂದಷ್ಟು ಜನ ನನ್ನ ಗಾಡಿ ತಗೊಂಡಿರೋದಕ್ಕೆ ಉರ್ಕೊಂಬಿಟ್ಟವ್ರೆ ಗುರು, ಅದರಲ್ಲೂ ಕೂಡ ನನ್ನ ಫಾಲೋವರ್ಸೇನೆ. ಓಕೆನಾ, ಒಂದು ರೆಕಾರ್ಡ್ ಹಾಕ್ತೀನಿ, ಇನ್ಪಾಸಿಬಲ್ ಎಡಿಟಿಂಗಲ್ಲಿ ಹಾಕ್ತೀನಿ ನಾನು ನಿಮಗೆ. ಸೊ ಯಾರೋ ಒಬ್ಬರು ಮನೆ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿಬಿಟ್ಟು, ಏನು ಬ್ರದರ್ ನೀನು ಡೆಲಿವರಿ ಬಾಯ್ ಯಾಕೆ ಸೂಪರ್ ಬೈಕ್ ತಗೊಂಡಿದ್ಯಾ? ಯಾಕೆ ಗುರು ಡೆಲಿವರಿ ಬಾಯ್ ಸೂಪರ್ ಬೈಕ್ ತೊಗೊಂಬಾರ್ದಾ? ಯಾಕೆ ಗುರು ಡೆಲಿವರಿ ಬಾಯ್ಸು ಚೆನ್ನಾಗಿರಬಾರ್ದಾ? ಏನು ಗುರು ಮಾತಾಡ್ತೀಯಾ? ನನಗೊಂದು ಅರ್ಥ ಆಗಲಿಲ್ಲ. ಸೊ ಕಾಲ್ ಮಾಡಿಬಿಟ್ಟು, ಏನು ಗುರು ಡೆಲಿವರಿ ಜಾಬ್ ಮಾಡ್ಕೊಂಡು ಸೂಪರ್ ಬೈಕ್ ತೊಗೊಂಬಿಟ್ಟಿದ್ಯಾ, ಏನು ಅವಶ್ಯಕತೆ ಇತ್ತು, ಏನು ಅದರಲ್ಲೇನು ಡ್ಯೂಟಿ ಮಾಡ್ತೀಯಾ, ಹಂಗೆ ಅಂತ ಹುರ್ಕೊಂಡು ಕಾಲ್ ಮಾಡಿದ್ದ. ಇಟ್ಸ್ ಓಕೆ, ಬೆಳೀತಾ ಇದ್ದೀವಿ ಅಂತಂದರೆ ಹುರ್ಕೊಳ್ಳೋರೇ ಇರ್ತಾರೆ.
ಸೊ ಅದರಲ್ಲೂ ಕೂಡ ಮುಖವಾಡ ಹಾಕ್ಕೊಂಡು ಇರ್ತಾರೆ. ಅಂದರೆ ನಾನು ನಿನ್ನ ಫಾಲೋವರು ಬ್ರೋ, ನಿನ್ನನ್ನು ತುಂಬ ದಿವಸದಿಂದ ಫಾಲೋ ಮಾಡ್ತಾಯಿದ್ದೀನಿ, ನಿಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಮುಖವಾಡ ಹಾಕ್ಕೊಂಡು ನಮಗೆ ಹಿಂದೆ ಚುಚ್ತಾ ಇರ್ತಾರೆ. ಅದು ಕಾಮನ್ ಲೈಫಲ್ಲಿ ನಮ್ಮ ಜೊತೆಗಿರೋರೇ ಒಂದಷ್ಟು ಜನ ಆ ಥರ ಕೆಲಸಗಳು ಮಾಡ್ತಾರೆ ಅಂತಂದಮೇಲೆ ಯಾರೋ ಗೊತ್ತಿಲ್ಲದಿರೋ ಪರಿಚಯ ಇರೋರು ನಮ್ಮನ್ನು ನೋಡಿ ಉರ್ಕೊಂಡು ಅಂತ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದೆಲ್ಲ ಕಾಮನ್ನು. ಲೈಫಲ್ಲಿ ನಾವು ಮುಂದೆ ಬರ್ತಾ ಇದ್ದೀವಿ ಅಥವಾ ಲೈಫಲ್ಲಿ ನಾವೇನಾದರೂ ಈ ಥರ ಸಿಚುವೇಶನ್ನ ಫೇಸ್ ಮಾಡ್ತಿದ್ದೀವಿ ಅಂತಂದರೆ ಅರ್ಥ ಮಾಡ್ಕೊಂಬಿಡಿ. ನೀವು ಲೈಫಲ್ಲಿ ಏನೋ ಒಂದಷ್ಟು ಮುಂದೆ ಚೆನ್ನಾಗಿದ್ದೀರಾ, ಚೆನ್ನಾಗಿ ಹೋಗ್ತಿದ್ದೀರಾ, ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದೀರಾ, ಅದಕ್ಕೆ ನಿಮಗೆ ಇಂಥವರು ನಿಮ್ಮ ಲೈಫಲ್ಲಿ ಬರ್ತಾರೆ. ಓಕೆನಾ? ಸೊ ಇನ್ನೊಂದೇನೆಂದರೆ, ಈಗ ಎಲ್ಲಿ ಹೋಗ್ತಿದ್ದೀನಿ ನಾನು ಅಂತಂದರೆ, ಈ ವ್ಲಾಗಲ್ಲಿ ನಾನು ಒಬ್ಬನ ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಿದ್ದೀನಿ. ಬ್ಲಿಂಕಿಟ್ ರೈಡರ್ ಅವರು. ಓಕೆನಾ? ಬ್ಲಿಂಕಿಟ್ ಅಲ್ಲ, ಸಾರಿ, ಬಿಗ್ ಬಾಸ್ಕೆಟ್ ರೈಡರ್ ಅವರು. ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಬಿಗ್ ಬಾಸ್ಕೆಟ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತಾರೆ. ಸೊ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಅದನ್ನು ಮೇ ಬಿ ನಿಮಗೆ ನೆಕ್ಸ್ಟು ಮುಂಬರುವ ವೀಡಿಯೋಗಳಲ್ಲಿ ಬರುತ್ತೆ. ಅಂದರೆ ಬಿಗ್ ಬಾಸ್ಕೆಟಲ್ಲಿ ಯಾವ ರೀತಿ ಲೈಫ್ ಇರ್ತದೆ, ಆ ಡೆಲಿವರಿ ಜಾಬ್ಗೆ ಏನೆಲ್ಲ ಕಷ್ಟ ಇರ್ತದೆ, ಅವ್ರು ಎಷ್ಟು ಅರ್ನ್ ಮಾಡ್ತಾರೆ, ಆ್ಯಂಡ್ ಆ ಒಂದು ಲೈಫ್ ಹೆಂಗಿರುತ್ತೆ ಅಂತ ಕವರ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಅದ್ರ ಜೊತೆಗೆ ನಮ್ಮ ಒಂದು ಗಿವ್ ಅವೇ ಮಾಡಿದ್ದೆ ನನ್ನ ಫಾಲೋವರ್ಸ್ಗೆ. ಅಂದರೆ ಯೂಟ್ಯೂಬಲ್ಲಿ 30K ಕಂಪ್ಲೀಟ್ ಆಗಿತ್ತು, 30K ಪ್ಲಸ್ಸು, ಇನ್ಸ್ಟಾಗ್ರಾಮಲ್ಲಿ 30K ಪ್ಲಸ್ ಕಂಪ್ಲೀಟ್ ಆಗಿತ್ತು. ಸೊ ಯಾವತ್ತಿಂದ ನನಗೂ ಒಂದು ಆಸೆ ಇತ್ತು ಏನಾದರೂ ಗಿವ್ ಅವೇ ಮಾಡಬೇಕಂತ. ಚಿಕ್ಕ ಪುಟ್ಟ ಗಿವ್ ಅವೇಗಳು ಮಾಡಿದ್ದೀನಿ, ನನ್ನ ಕೈಯಲ್ಲಾದಷ್ಟು ನಾನು ಮಾಡಿದ್ದೀನಿ. ಓಕೆನಾ? ರೈನ್ ಕೋಟ್ ಕೊಡೋದಾಗಿರ್ಬೋದು, ಇಲ್ಲಾಂತಂದರೆ ಗ್ಲೌಸು. ಸೊ ಒಂದಷ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಿದ್ದೀನಿ. ಬಟ್ ಈ ಸರಿ ನನ್ನ ಬರ್ಡೇಗೆ ಒಂದಷ್ಟು ಏನಾದರೂ ದೊಡ್ಡದಾಗಿ ಮಾಡೋಣ ಅಂತ ನನ್ನ ಕೈಯಲ್ಲಾದಷ್ಟು ಒಂದು 5 ಜನಕ್ಕೆ ಹೆಲ್ಮೆಟ್ಟು, ಒಂದು 5 ಜನಕ್ಕೆ ಗ್ಲೌಸು, ಒಂದು 10-15 ಜನಕ್ಕೆ ಸ್ಲೀವ್ಸು ತಗೊಂಡು ಅವ್ರಿಗೆ ಕೊಟ್ಟಿದ್ದೆ ಗಿವ್ ಅವೇಲಿ. ಆ ಗಿವ್ ಅವೇಲಿ ವಿನ್ ಆದವ್ರಿಗೆ ಒಬ್ಬರಿಗೆ ಹೆಲ್ಮೆಟ್ಟು, ಗ್ಲೌಸ್ ಕೊಡಬೇಕು. ಸೊ ಹೆಲ್ಮೆಟ್ನ ಆಲ್ರೆಡಿ ಕೊಟ್ಟು ಬಂದೆ ಮತ್ತಿಕೆರೆಯಲ್ಲಿ ಒಬ್ಬ ರೈಡರ್ಗೆ. ಈಗ ಗ್ಲೌಸ್ನ ಅಲ್ಲೇ ಕೊಡಬೇಕು ಒಬ್ರಿಗೆ, ಅದನ್ನು ಕೊಡೋಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇದೇ ಥರ ಗಿವ್ ಅವೇಸು, ನಮ್ಮ ಡೆಲಿವರಿ ಬಾಯ್ಸ್ನ ಕಷ್ಟಗಳು, ಆ್ಯಂಡ್ ನಮ್ಮ ಡೆಲಿವರಿ ಬಾಯ್ಸ್ ಲೈಫ್ ಸ್ಟೋರೀಸು, ಆ್ಯಂಡ್ ನಮ್ಮ ಡೆಲಿವರಿ ಬಾಯ್ಸಲ್ಲಿ ಯಾವ ರೀತಿ ಅರ್ನ್ ಮಾಡಬೇಕು, ಯಾವ ರೀತಿ ಕಷ್ಟ ಇರ್ತದೆ ಅಂತ ಮುಂದಿನ ದಿನಗಳಲ್ಲಿ ವೀಡಿಯೋಸ್ನ ಖಂಡಿತವಾಗ್ಲೂ ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತೀನಿ ನಾನು. ನೋಡ್ಕೊಳ್ಳಿ. ಸೊ ಕಂಗ್ರಾಟ್ಸ್, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸಾರಿ ಲೇಟ್ ಆಯಿತು, ಮೊನ್ನೆನೇ ತರಬೇಕಾಗಿತ್ತು. ಒಂಚೂರು ತೆಗೆದು ನೋಡ್ಕೊಂಬಿಡಿ ಚೆನ್ನಾಗಿದೆ ಇಲ್ಲ ಅಂತ. ಕೊಡಲ್ಲ ಅನ್ಕೊಂಡ್ರಲ್ಲ ನೀವು? ಇಲ್ಲ ಬ್ರೋ, ನಾನು ಜಾಸ್ತಿ ಜನಕ್ಕೆ ಮೆಸೇಜ್ ಮಾಡಿದ್ದೆ. ಬಟ್ ಈ ಥರ ನನಗೆ ಯಾರು ಈ ಥರ ನನಗೂ ಒಂದು ಅದೃಷ್ಟ ಐತೆ ಅನ್ನೋದು ಇದೆ ನಿಮ್ಮಿಂದಾನೆ. ಅದೃಷ್ಟ ಅದೇನಿಲ್ಲ, ನಿಮ್ಮಿಂದಾನೆ ನಾವು ಜಾಸ್ತಿ ಅಂದರೆ ಇಲ್ಲಿಗೆ ಬಂದು ಈ ಕೆಲಸ ಮಾಡ್ತಾ ಇರೋದೆ ನಿಮ್ಮನ್ನು ನೋಡಿಕೊಂಡು. ಯಾಕಂದ್ರೆ ನಾನು ನಿಮ್ಮ ವಿಡಿಯೋ ಹತ್ತತ್ರ ಒಂದು 6 ತಿಂಗಳಿಂದ ನಾನು ಕೆಲಸ ಮಾಡ್ತಾ ಇರೋದು ಆವಾಗಿಂದ. ನಿಮ್ಮನ್ನು ನೋಡಿಕೊಂಡೆ, ನಿಮ್ಮ ಇನ್ಸ್ಪಿರೇಷನ್ ನನಗೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಕೊಟ್ಟಿದ್ದೀನಿ, ತಲುಪಿಸಿದ್ದೀನಿ. ಅದೊಂದು ಫೋಟೋ ಗೈಸ್. ಮೊನ್ನೆ ಹಿಂಗೆ ನನ್ನ ಓಲಾ ಗಾಡಿನ ಚಾರ್ಜ್ಗೆ ಹಾಕ್ಕೊಂಡು ಒಂದು ಚಾರ್ಜಿಂಗ್ ಸ್ಲಾಟ್ ಹತ್ರ ನಿಂತ್ಕೊಂಡಿದ್ದೆ. ಅಲ್ಲೊಬ್ಬ ನನ್ನ ಫಾಲೋವರ್ ಒಬ್ಬರು ಬಂದ್ಬಿಟ್ಟು ಒಂದು ಪ್ರಶ್ನೆ ಕೇಳಿದ್ರು ನನಗೆ. ಏನಂತಂದರೆ, ಬ್ರದರ್, ನಾನು ತುಂಬ ಕಾಂಟೆಂಟ್ ಕ್ರಿಯೇಟರ್ಸ್ನ ನೋಡಿದ್ದೀನಿ, ಡೆಲಿವರಿ ಜಾಬ್ ಬಗ್ಗೆ ಕಾಂಟೆಂಟ್ಸ್ನ ಮಾಡ್ತಾರೆ, ಅದಾದಮೇಲೆ ಫಾಲೋವರ್ಸ್ನ ಗೈಡ್ ಮಾಡ್ಕೊತಾರೆ, ಅದಾದಮೇಲೆ ಹೋಗ್ಬಿಡ್ತಾರೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ನೀವು ಅದೇ ಥರ ಹೋಗ್ತಾ ಇದ್ದೀರಲ್ಲ ಬ್ರದರ್ ಅಂತ ಒಂದು ಪ್ರಶ್ನೆ ಮಾಡಿದರು. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ಯಾಕಂತಂದರೆ ಇಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸೇ. ಓಕೆನಾ? ಈ ಡೆಲಿವರಿ ಜಾಬ್ ಬಗ್ಗೆ ಕಾಂಟೆಂಟ್ ಮಾಡೋರೆಲ್ಲ ಕೂಡ ನನ್ನ ಫ್ರೆಂಡ್ಸೇ. ಓಕೆನಾ? ಯಾರೂ ಕೂಡ ನಾನು ಉದ್ದೇಶಪೂರ್ವಕ ಮಾತಾಡಲ್ಲ. ಬಟ್ ಒನ್ ಥಿಂಗು, ಅವ್ರಿಗೆ ನಾನು ಒಂದೇ ಮಾತು ಹೇಳಿದೆ, ಬ್ರದರ್ ನೋಡಿ, ಬೇರೆಯವ್ರನ್ನ ನನಗೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಬೇರೆಯವರೆಲ್ಲ ನಿನಗೆ ಗೊತ್ತಿಲ್ವೋ, ಅವ್ರನ್ನ ಕಾಂಟೆಂಟ್ಸ್ನ ನೋಡಿ ಅವರು ಬೇರೆ ಕೆಲಸಗಳನ್ನ ಮಾಡಿಕೊಂಡು ಅದಾದಮೇಲೆ ಒಂದಷ್ಟು ದಿವಸಕ್ಕೆ ಅಂತ ಬಂದಿರ್ಬೋದು, ಇಲ್ಲಾಂತಂದರೆ ಡೆಲಿವರಿ ಜಾಬ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಗುರುಗಳು ಜೆ ಬ್ರೋ, ಅವರೆಲ್ಲ ಹೆಂಗೆ ಅಂತಂದರೆ ಬೇರೆ ಕೆಲಸ ಮಾಡಿಕೊಂಡು ಈಗ ಇದರಲ್ಲಿರೋಂಥ ಕಷ್ಟ ಏನು, ಇದರಲ್ಲಿರೋಂಥ ಅರ್ನಿಂಗ್ಸ್ ಇದನ್ನು ಹೆಂಗೆ ಅಂತ ಒಂದಷ್ಟು ಜನಕ್ಕೆ ಯೂಸ್ ಆಗೋಕ್ಕೆ ಅಂತ ಇದ್ದವ್ರವರು. ಸೊ ಅವ್ರನ್ನ ನನಗೆ ಕಂಪೇರ್ ಮಾಡಬೇಡಿ. ಯಾಕಂತಂದರೆ ನಿಜ ಹೇಳ್ಬೇಕಂದ್ರೆ ನನಗೆ ಐಡಿಯಾ ಕೊಟ್ಟಿದ್ದೆ ಅವರು, ನೀನೊಬ್ಬ ಡೆಲಿವರಿ ಬಾಯ್, ಇದರಲ್ಲಿ ಎಕ್ಸ್ಪೀರಿಯೆನ್ಸ್ನ ಜನಕ್ಕೆ ಎಕ್ಸ್ಪ್ಲೋರ್ ಮಾಡು ಅಂತ. ಸೊ ನಾನು ಇದರಲ್ಲಿ ಎಷ್ಟೇ ಕಷ್ಟ ಐತೆ, ಎಷ್ಟು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು, ಪ್ರತಿಯೊಂದು ಕೂಡ ಕೆಲಸ ಮಾಡಿ ಇವಾಗಲೂ ಕೆಲಸ ಮಾಡ್ತಾನೆ ವೀಡಿಯೋಸ್ನ ಮಾಡ್ತಾ ಇರೋದು ನಾನು. ಇದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅಂತೀರಾ ನೋಡಿ, ನಾನು ಆಲ್ರೆಡಿ 7 ವರ್ಷ ನಾನು ಇದರಲ್ಲೇ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಮ್ಮ ಫಾಲೋವರ್ಸ್ಗೆ ಬೇರೆ ಥರ ಕಾಂಟೆಂಟ್ನ ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಇದನ್ನು ಮರೆಯಲ್ಲ ನಾನು, ಇದನ್ನು ಬಿಡಲ್ಲ ನಾನು. ಓಕೆನಾ? ಇದರಲ್ಲಿ ಯಾರಾದರೂ ನಮ್ಮ ಡೆಲಿವರಿ ಬಾಯ್ಸ್ಗೆ ತೊಂದರೆ ಆದರೆ ಅಥವಾ ಏನಾದರೂ ಹೆಲ್ಪ್ ಬೇಕಂತಂದರೆ ಖಂಡಿತವಾಗ್ಲೂ ಆ ಟೈಮಲ್ಲಿ ನಾನು ಇದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ, ಮುಂದಕ್ಕೂ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಇದರಿಂದ ನಾನು ಜೀವನ ರೂಪಿಸ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡ್ಕೊಂಡು ಬಿಡೋಂಥ ಕ್ಯಾಟಗರಿ ನಾನಲ್ಲ. ಸೊ ಇದರಿಂದನೇ ನಾನು ಬೆಳೆದಿರೋದು, ಇದರಿಂದನೇ ನಾನು ಉಳಿದಿರೋದು. ಸೊ ಇದನ್ನು ನಾನು ಬಿಡಲ್ಲ, ಇದನ್ನಂತೂ ಕ್ಲಾರಿಟಿ ಕೊಟ್ಟೆ ಅವ್ರಿಗೆ. ಆ್ಯಂಡ್ ನಿಮಗೂ ಹೇಳೋದು ನಾನು ಇಷ್ಟೇ, ಹೌದು ಇದ್ರ ಬಗ್ಗೆ ನಾನು ವೀಡಿಯೋಸ್ನ ಮಾಡಿದ್ದು ನಾನು ಕಾಂಟೆಂಟ್ಗೋಸ್ಕರ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದವನಲ್ಲ ನಾನು. ಓಕೆನಾ? ಇದರಲ್ಲಿ ನಾನು ವೀಡಿಯೋ ಮಾಡೋ ಉದ್ದೇಶ ಏನಂತಂದರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು. ಅಂದರೆ ನನ್ನ ವೀಡಿಯೋಸ್ನ ನೋಡಿಕೊಂಡು
ಒಂದಷ್ಟು ಜನ ಬಂದು ಡೆಲಿವರಿ ಜಾಬ್ನ ಮಾಡಬೇಕು. ಸೊ ಡೆಲಿವರಿ ಜಾಬ್ ಕೆಲಸ ಮಾಡಿಕೊಂಡು ಅವ್ರ ಲೈಫ್ನ ಸೆಕ್ಯೂರ್ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ನಾನು ಅವಾಗ ವೀಡಿಯೋಸ್ನ ಮಾಡಿದ್ದು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ವೋ, ನಾನಂತೂ ಅವಾಗ ಎಷ್ಟೋ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಏನಂತಂದರೆ, ಬ್ರದರ್ ನಾನು ಏನಕ್ಕೆ ಈ ಕಾಂಟೆಂಟ್ನ ಮಾಡ್ತಾಯಿದ್ದೀನಿ ಅಂತಂದರೆ, ಎಷ್ಟೋ ಜನ ನನಗೆ ಅವಾಗ ಮೆಸೇಜ್ ಮಾಡೋರು, ಬ್ರದರ್ ಲಾಕ್ಡೌನ್ ಟೈಮಲ್ಲಿ ನಮಗೆ ಕೆಲಸ ಇಲ್ಲ ಬ್ರದರ್, ನಮಗೇನಾದರೂ ಒಂದು ಕೆಲಸ ಕೊಡಿಸಿ ಬ್ರದರ್ ಅಂತ. ಸೊ ಆ ರೀಸನಿಂದ ನಾನು ಡೆಲಿವರಿ ಜಾಬ್ ಬಗ್ಗೆ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನಾನು ಇದನ್ನು ಯೂಸ್ ಮಾಡ್ಕೊಳ್ಳೋಕೆ ಬಂದವನಲ್ಲ, ಇಲ್ಲಿ ನಾನು ಹೆಸರನ್ನ ಮಾಡೋಕ್ಕೆ ಬಂದವನು. ಇದೇ ಕಾಂಟೆಂಟಲ್ಲೇ ಒಂದು ಹೆಸರನ್ನ ಮಾಡಲೇಬೇಕು ಅಂತ ಏನಂತಾರಲ್ಲ ಶಪಥ ಮಾಡಿ ಕೂತಿರೋನು ನಾನು. ಸೊ ಖಂಡಿತವಾಗ್ಲೂ ಯಾವತ್ತೂ ಯಾವುದೇ ಕಾರಣಕ್ಕೂ ಈ ಕಾಂಟೆಂಟ್ನ ಬಿಡೋವಂಥ ಇದೇ ಇಲ್ಲ, ಓಕೆನಾ. ಅಟ್ಲೀಸ್ಟ್ ಒಂದು ವಾರದಲ್ಲಿ ಬೇರೆ ಬೇರೆ ವೀಡಿಯೋಸ್ ಮಾಡಿದ್ರೂ ಕೂಡ ಒಂದು 2-3 ವೀಡಿಯೋನ ಇದ್ರ ಬಗ್ಗೆ ನಾನು ಹಾಕ್ತಾನೆ ಇರ್ತೀನಿ, ಇದಂತೂ ಖಂಡಿತ, ಓಕೆನಾ. ದಯವಿಟ್ಟು ಸಪೋರ್ಟ್ ಮಾಡಿ, ನನ್ನನ್ನು ನಂಬಿ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇಷ್ಟೇ ನಾನು ಹೇಳೋದು. ಅವರ ಒಂದು ಸೆಕೆಂಡು ಹೇಳಿ, ಒಂದು ಡೈಲಾಗ್ ಯಾವುದಾದ್ರು ಹೇಳಿ, ಒಳ್ಳೆ ಡೈಲಾಗ್ ಹೊಡಿತಿರ್ತೀರಲ್ಲ. ಡೆಲಿವರಿ ಬಾಯ್ಸ್ಗಳಂದ್ರೆ ಯಾವುದೇ ಗತಿ ಇರಲಾರ್ದೆ, ಎಜುಕೇಷನ್ ಇರಲಾರ್ದೆ ಈ ಫೀಲ್ಡಿಗೆ ಬಂದಿರಲ್ಲ. ಅವರು ಅನ್ಕೊಂಡಿರೋ ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಫೀಲ್ಡಿಗೆ ಬಂದಿರೋದು. ಯಾವುದೇ ವ್ಯಕ್ತಿ ವಿಚಾರಗಳನ್ನ, ಯಾವುದೇ ಕೆಲಸದನ್ನ ಕೀಳಾಗಿ ನೋಡಬೇಡ್ರಿ, ತಿಳ್ಕೊರಿ. ಇನ್ನೊಂದು, ನಾನು ಇಲ್ಲಿಗೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಮೇಲೆ ಗೊತ್ತಾಯಿತು, ಯಾದಗಿರಿಯಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ ಗುರು. ಯಾದಗಿರಿ ಅನ್ನೋಂಥ ಏನಂತಾರೆ ಆ ಡಿಸ್ಟಿಕ್ನ, ತುಂಬ ಜನ ಹೇಳೋದೇನಂತಂದರೆ, ಅಲ್ಲಿ ಎಜುಕೇಟೆಡ್ಸ್ ಇಲ್ಲ ಆ್ಯಂಡ್ ಜನಕ್ಕೆ ಹೊರಟು ಜನ ಒಂಥರ ರ್ಯಾಶು, ಏನೂ ಗೊತ್ತಾಗಲ್ಲ, ಹಂಗೆ ಹಿಂಗೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಆನೆಸ್ಟಾಗಿ ಇಲ್ಲಿಗೆ ನನಗೆ ಬಂದಮೇಲೆ ನನಗೆ ಅನ್ನಿಸ್ತಾ ಇರೋದು, ನಿಜ ಹೇಳ್ತಿದ್ದೀನಿ ಗುರು, ಮನ್ಸು ಮುಡ್ಕೊಂಡು ಹೇಳ್ತಾಯಿದ್ದೀನಿ. ತುಂಬ ಜನ ಇದ್ದಾರೆ ಒಳ್ಳೊಳ್ಳೆ ಪ್ರತಿಭೆಗಳು, ಓಕೆನಾ. ಒಳ್ಳೊಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಜನ ಇದ್ದಾರೆ. ಅದಕ್ಕೆ ಸಪೋರ್ಟ್ ಸಿಕ್ಕೈತೆ, ಅದನ್ನು ಇನ್ನೂ ಒಂದಷ್ಟು ಜನಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಅಂದರೆ ಪ್ರತಿಯೊಬ್ಬ ಕಾಂಟೆಂಟ್ ಕ್ರಿಯೇಟರ್ನ ನಾನು ನೋಡಿದಾಗ, ಅಂದರೆ ಆ ಯಾದಗಿರಿ ಅಂತ ಏನೋ ಒಂದು ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಅವರೆಲ್ಲ ಪ್ರತಿಯೊಬ್ಬರು ಹೇಳೋದೇನಂತಂದರೆ, ನಮ್ಮ ಒಂದು ಡಿಸ್ಟಿಕ್ಕು ಅಷ್ಟು ಸಪೋರ್ಟ್ ಇಲ್ಲ, ಅಷ್ಟು ಇದು ಮಾಡಿಲ್ಲ ಅಂತಾರೆ. ಲೈಕ್ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಕ್ಯಾಶ್ ಮಾತ್ರನಾ? ಕ್ಯಾಶ್ ಇಲ್ವಲ್ಲಕ್ಕ, ಎಮರ್ಜೆನ್ಸಿ. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಡುತ್ತೆ ನೋಡಿ ಅಕ್ಕ, ಒಂಚೂರು ಕ್ಯಾಶ್ ಇಲ್ಲ. ಅಟ್ಲೀಸ್ಟ್ ನೀವು ಬೇರೆಯವ್ರಿಗಾದ್ರು, ಅಣ್ಣಂಗೆ ಯಾರಿಗಾದ್ರು ಮಾಡ್ತೀವಿ. 520. ಅಣ್ಣ ಎಮರ್ಜೆನ್ಸಿ ಅಣ್ಣ, ಪೆಟ್ರೋಲ್ ಇಲ್ಲ, ತಲ್ಕೊಂಡು ಹೋಗೋಕ್ಕಾಗಲ್ಲ ಇದನ್ನ ಇಲ್ಲ. ಇಲ್ವಾ? ಅಲ್ಲವರೆಗೂ ಹೋಗುತ್ತಾ ಇಲ್ಲ ಅಕ್ಕ, ಗೊತ್ತಿಲ್ಲ. ಅದಕ್ಕೆ ನಾನು ಇಲ್ಲಿದೆ ಅಂದ್ಬಿಟ್ಟೇ ತುಂಬ ದೂರದಿಂದ ಬಂದೆ, ಯೂನಿವರ್ಸಿಟಿಯಿಂದ. ಹೌದಾ? ಒಂದು ಸೆಟ್ ಫಸ್ಟ್ ಟ್ರೈ ಮಾಡಲಾ? ಅದೇ ಸ್ಕ್ಯಾನರ್ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಬೇಡ. ಆದರೆ ಏನಪ್ಪ ಇದು ಹಿಂಗಾಯ್ತು. ಸೊ ಗೈಸ್, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಜನ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಕ್ಯಾಶೇ ಇಟ್ಕೊಳ್ಳಲ್ಲ. ನನ್ನ ಕ್ಯಾಶ್ ಇನ್ಮೇಲೆ ಇವತ್ತು ಬುದ್ಧಿ ಬಂತು ಗುರು, ಎಮರ್ಜೆನ್ಸಿಗೆ ಕ್ಯಾಶ್ ಇಟ್ಕೊಬೇಕು. ಹೇಳಿ ಅಕ್ಕ. ಗೂಗಲ್ ಪೇಯಿಂದ ಫೋನ್ಪೇಗೆ ಹೋಗುತ್ತೆ ಅಕ್ಕ. 99 64 10 1 ಹಾಂ. ಸುರೇಶ್ ಹೋಯ್ತಕ್ಕ. ಅಯ್ಯಪ್ಪ, ಹೆಂಗೋ ಹೋಗಿದ್ದು ಒಳ್ಳೇದಾಯಿತು ಗುರು. ಅಕಸ್ಮಾತ್ ಈಗ ಏನಾದರೂ ಫೋನ್ಪೇ ಗೂಗಲ್ ಪೇ ವರ್ಕ್ ಆಗಿರಲಿಲ್ಲ ಅಂದಿದ್ರೆ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ, ಇದನ್ನು ತಲ್ಲೋದಕ್ಕೂ ಆಗಲ್ಲ.
ಯಾರನ್ನಾದ್ರೂ ಕರೆಸಿ ಟೋವ್ ಮಾಡಿಸ್ಕೊಳ್ಳೋಕ್ಕೂ ನಾನು ನಮ್ಮ ಏರಿಯಾದಲ್ಲಿ ಇಲ್ಲ. ಹಿಂಗಾಗ್ಬಿಟ್ರೆ ಹೆಂಗೆ ಗುರು ಕತೆ. ಇನ್ಮೇಲೆ ಏನು ಬೇಕಾದ್ರೆ ಏನಾದರೂ ಮಾಡಲಿ ಒಂದು 200 ಒಂದು 300 ಅಕೌಂಟಲ್ಲಿ ಇಟ್ಕೊಳ್ಳೋದೇ ಬೆಟರು ಗುರು. ಯಾಕಂದರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ದಿವಸ ಆಯಿತು, ನಾನು ಒಂದು 2.5 ವರ್ಷ ಆಗೋಯ್ತು ನಾನು ಪೆಟ್ರೋಲ್ ಬಂಕಿಗೆ ಬಂದು. ಪೆಟ್ರೋಲ್ ಬಂಕಿಗೆ ಬರ್ತಾ ಇರಲಿಲ್ಲ ನಾನು, ಓನ್ಲಿ ಓಲಾ ಗಾಡಿ ಬಂದಿತ್ತಲ್ಲ, ಸೊ ಅವಾಗ ನಾನು ಅಷ್ಟು ಪೆಟ್ರೋಲ್ ಗಾಡಿಗೆ ಬರ್ತಾ ಇರಲಿಲ್ಲ, ಪೆಟ್ರೋಲ್ ಬಂಕಿಗೆ ಬರ್ತಾ ಇರಲಿಲ್ಲ. ಈಗ ಬರೋ ಪರಿಸ್ಥಿತಿ. ಇವರೇನು ದುಡ್ಡು ಹಾಕ್ಸ್ಕೊಂಡು ಹೋಗ್ಬಿಟ್ರು, ಪೆಟ್ರೋಲ್ ಹಾಕೋಕ್ಕೆ ಬರ್ತಾಯಿಲ್ಲ. ಅಕ್ಕ ಬಾಕ ಬಂದೈತಕ್ಕ. ಫೋನ್ಪೇ ವರ್ಕ್ ಆಗ್ತಿಲ್ಲ, ಗೂಗಲ್ ಪೇನೂ ವರ್ಕ್ ಆಗ್ತಿಲ್ಲ ಅಕ್ಕ. ಬೆಳಗ್ಗೆ ನಾವು ಟ್ರಾನ್ಸಾಕ್ಷನ್ ಮಾಡ್ತಾನೆ ಇದೀವಲ್ಲ. ಹಾಂ, ಮೇ ಬಿ ನಿಮ್ದೇನಾದರೂ ಬ್ಯಾಂಕ್ ಸರ್ವರ್ ಡೌನ್ ಇರಬೇಕು. ಈ ಕ್ಯಾಶ್ ಯಾರು ಇಟ್ಕೊಳ್ಳೋದೇ ಇಲ್ಲ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಗೈಸ್ ನೋಡಿದ್ರಲ್ಲ, ಈ ಥರ ಸಿಚುವೇಷನಲ್ಲಿ ಬರೋಕ್ಕೆ ಮುಂಚೆ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಕ್ಯಾಶ್ನ ಒಂದು 200, 300, 500 ಕ್ಯಾಶ್ನ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು. ಅಕಸ್ಮಾತ್ ಈಗ ನೋಡಿ ಎಮರ್ಜೆನ್ಸಿ ಗಾಡಿಯಲ್ಲಿ ಪೆಟ್ರೋಲೇ ಖಾಲಿ, ಈಗ ಅವರು ಆಗೋದೇ ಇಲ್ಲ ಅಂತ ಕೂತ್ಕೊಂಡಿದ್ದಿದ್ರೆ ಏನು ಮಾಡಲಿ ನಾನು? ಯಾರು ಕಾಲು ಹಿಡ್ಕೊಳ್ಳೋಣ, ಯಾರನ್ನ ಕೇಳ್ಕೊಳ್ಳೋಣ? ನಮ್ಮ ಹತ್ರ ದುಡ್ಡು ಇಟ್ಕೊಂಡ್ರೂ ಕೂಡ ನಾವು ಭಿಕ್ಷೆ ಬಿಡೋ ಪರಿಸ್ಥಿತಿ ಆಗೋಗ್ತಿತ್ತು. ಈಗ ಅಣ್ಣ ಫೋನ್ಪೇ ಮಾಡ್ತೀನಿ, ಒಂಚೂರು ಕ್ಯಾಶ್ ಕೊಡ್ರಿ ಅಣ್ಣ 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 ಅಂತ. ಸೊ ಇವತ್ತು ನನಗೆ ಒಂಚೂರು ಬುದ್ಧಿ ಬಂತು. ಕ್ಯಾಶ್ನ 200 ಮಿನಿಮಮ್ಮು ಕ್ಯಾರಿ ಮಾಡೇ ಮಾಡ್ತೀನಿ. ಸೊ ಇಲ್ಲ ಅಂತಂದರೆ ಸಖತ್ತು ಪ್ರಾಬ್ಲಮ್ ಆಗಿಬಿಡುತ್ತೆ.